ನೀವಿಬ್ರು ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತಿದ್ರೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ? ಗಿಲ್ಲಿ ಅವ್ರು ಚೆನ್ನಾಗ್ ಆಡ್ತಿದ್ದಾರೆ. ಒಬ್ರು ಯಾರ ಹೇಳ್ರು ಎಲ್ರು ಇಬ್ರು ಒಂದೇ ಸರಿ ಗಿಲ್ಲಿ ಅಂತಾರೆ. ಗಿಲ್ಲಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಹೌದು. ಗಿಲ್ಲಿ ಯಾಕೆ ಅಷ್ಟೊಂದು ಚೆನ್ನಾಗ್ ಆಡ್ತಾರೆ? ಯಾಕೆ ಅವರು ಕಾಮಿಡಿ ಮಾಡ್ಕೊಂಡೆಲ್ಲ ನಗ್ಸ್ಕೊಂಡೆಲ್ಲ ಮಾತಾಡ್ತಾರ, ಅದಕ್ಕೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ? ಚೆನ್ನಾಗ್ ಆಡ್ತಿಲ್ಲ ಸ್ಪಂದನ. ಚೆನ್ನಾಗ್ ಆಡದೇ ಇರೋರು ಏನ್ ಚೆನ್ನಾಗ್ ಆಡ್ತಿಲ್ವಾ? ಇಲ್ಲ, ಬೇರೆಯವರೆಲ್ಲ ಆಡ್ತಿದ್ದಾರೆ. ರಕ್ಷಿತಾ, ಅಶ್ವಿನಿ ಗೌಡ ಅವರೆಲ್ಲರೂ ಚೆನ್ನಾಗ್ ಆಡ್ತಿಲ್ಲ. ರಕ್ಷಿತಾ, ಅಶ್ವಿನಿ ಗೌಡದು ಜಗಳ ಸೂಪರ್ ಆಗಿದೆ ಮಾತ್ರ ನೋಡಕ್ಕೆ. ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಅವ್ರದ್ದು ಜಗಳ ಸೂಪರ್ ಆಗಿದೆ ಅಂತೆ. ಬಿಗ್ ಬಾಸ್ ದಯವಿಟ್ಟು ಇನ್ನೂ ಜಗಳ ಇನ್ಕ್ರೀಸ್ ಮಾಡಿ. ಏನ್ ಇಷ್ಟ ಆಯ್ತು? ಎಲ್ಲರೂ ಬೈತಿದ್ದಾರೆ, ಜಗಳ ಆಡ್ತಿದ್ದಾರೆ, ಚಿಕ್ಕ ಹುಡುಗಿ ಮೇಲೆ ಪ್ರಹಾರ ಮಾಡ್ತಾರೆ ಅಂದ್ರೆ ನಿಮ್ಗೆ ಕಾಮಿಡಿ ಅನಿಸ್ತಾ ಇದೆಯಾ? ಇಲ್ಲ, ಬಟ್ ಅವ್ರ ಅದ್ರ ಬಗ್ಗೆ ವಾಶ್ರೂಮ್ ಅಲ್ಲಿ ಹೋಗಿ ಇದು ಇವಾಗ ನಾನು ಯೂಟ್ಯೂಬ್ ಚಾನೆಲ್ ಎಲ್ಲ ಮಾಡ್ತಿದೀನಿ ಅಂತ ಮಾತಾಡ್ತಾರಲ್ಲ, ಅದರಿಂದ ಕಮ್ಮಿ ಆಗಿದೆ. ಅದನ್ನ ಕಮ್ಮಿ ಆಗಿದೆ. ನಿಮ್ಗೆ ಏನ್ ಅನ್ಸುತ್ತೆ ಪುಟಿ? ನಂಗೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಆಡೋದು ಅಂದ್ರೆ ಗಿಲ್ಲಿ, ಆಡ್ದಿರೋದು ಅಂದ್ರೆ ಮಂಗಳೂರು ಹುಡುಗಿ. ಅವಳೇನು ಆಡಲ್ಲ, ಬರೀ ಮಾತಾಡೋದ್ರಲ್ಲೇ ಫೇಮಸ್ ಆಗ್ತಾಳೆ. ಬರೀ ಮಾತಾಡೋದ್ರಲ್ಲೇ ಫೇಮಸ್ ಆಗ್ತಾಳೆ. ರಕ್ಷಿತಾ ಬರೀ ಮಾತಾಡ್ಕೊಂಡೆ ಫೇಮಸ್ ಆಗ್ತಾಳೆ, ಆಟ ಆಡಲ್ಲ ಅಂತ. ಆಟಾಡಲ್ಲ. ಗಿಲ್ಲಿ ಅವರು ಚೆನ್ನಾಗ್ ಆಡ್ತಾರೆ. ಇನ್ನು ತುಂಬಾ ಜನ ಇದ್ದಾರಲ್ಲ, ಸ್ಪಂದನ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು, ಚಂದ್ರಪ್ರಭಾ ಅವರೆಲ್ಲರೂ ಇದ್ದಾರಲ್ಲ. ನಮ್ ಪ್ರಕಾರ ನಮ್ಗೆ ಗಿಲ್ಲಿನೇ. ಏಯ್ ಸುಮ್ನೆ ಇರಲೇ ಆಡಿದ್ರೆ ಆಯ್ತಾ? ನಿಮ್ ಪ್ರಕಾರ ಯಾರು ಗೆಲ್ಬೇಕು ಈ ಸರಿ ಬಿಗ್ ಬಾಸ್ ನ? ಈ ಸತಿ ಗಿಲ್ಲಿನೇ ಗೆಲ್ಬೇಕು, ಯಾಕಂದ್ರೆ ಅವರು ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ. ಹೋದ್ಸಲಿ ಹನುಮಂತ ಗೆದ್ದಂಗೆ ಈ ಸತಿನೂ ಅವರೇ ಗೆಲ್ಬೇಕು. ನಿಮ್ ಪ್ರಕಾರ ಯಾರು ಗೆಲ್ಬೇಕು? ಗಿಲ್ಲಿನೇ. ಯಾಕೆ ಗಿಲ್ಲಿ ಗಿಲ್ಲಿ ಅಂತ ಹೇಳಿ ಕರ್ನಾಟಕದವರೆಲ್ಲ ಹೇಳ್ತಾರಲ್ಲ? ಅವ್ರು ತುಂಬಾ ಫೇಮಸ್, ಎಲ್ಲ ಕಾಮಿಡಿ ಪೀಸ್ ಮಾಡ್ಕೊಂಡು. ಅಕಸ್ಮಾತ್ ಗಿಲ್ಲಿ ಗೆಲ್ದಲ್ಲಿ ಬೇರೆ ಯಾರು ಗೆಲ್ತಾರೆ? ಈಗ ಅದೇನು ಹೇಳ್ತಾ ಇದ್ರಲ್ಲ, ಅಶ್ವಿನಿ ಮೇಡಮ್ಗೂ ಅವ್ರಿಗೂ ಅದು ಕಾಮಿಡಿ ಅಂತ ಇಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಹೇಳೋದಾದ್ರೆ ಅಶ್ವಿನಿ ಗೌಡ ಬೇಕು ಬೇಕು ಅಂತಾನೆ ಅವ್ರನ್ನ ಕೆಡ್ಕೊಂಡು ಹೋಗ್ತಾರೆ. ಯಾರನ್ನ? ಇದು ಗಿಲ್ಲಿ ಅವ್ರನ್ನ. ಅದ್ರಿಂದಾಗಿ ಅವ್ರು ಫೇಮಸ್, ಗಿಲ್ಲಿನ ಟಾರ್ಚರ್ ಮಾಡಿದ್ರೆ ಅಶ್ವಿನಿ ಗೌಡ ಫೇಮಸ್ ಆಗ್ತಾರೆ ಅನ್ಬಿಟ್ಟು ಅವರು ಟಾರ್ಚರ್. ಹಂಗ ಆಗ್ತಾ ಇದೆಯಾ? ಫೇಮಸ್ ಅವ್ರು ಆಗ್ತಾ ಇದಾರ ಅಂದ್ರೆ ಇವ್ರು ಮೇಡಮು ಫೇಮಸ್ ಆಗೋಸ್ಕರ ಗಿಲ್ಲಿ ಅವರು ಟಾರ್ಚರ್ ಮಾಡ್ತಿದ್ದಾರೆ. ನಿಮ್ಗೂ ಹಂಗೆ ಅನ್ಸುತ್ತಾ? ಈಗ ಗಿಲ್ಲಿ ಅವರು ತಪ್ಪು ಮಾಡ್ತಿದಾರೆ, ತಪ್ಪು ಮಾಡ್ತಾ ಇಲ್ವಾ? ಇಲ್ಲ, ಅವನ್ ಪ್ರಕಾರ ಅವ್ರು ಕರೆಕ್ಟ್ ಆಗಿ ಹೋಗ್ತಿದ್ದಾರೆ. ಮತ್ತೆ ಗಿಲ್ಲಿ ಅವ್ರದ್ದು ಆಯ್ತು. ಈಗ ಮತ್ತೆ ಅಶ್ವಿನಿ ಅವರು ಮತ್ತೆ ಇವರು ಯಾರು ರಕ್ಷಿತಾ ಅವ್ರಿಗೆ ಜಗಳ ಆಗ್ತಿದಿಲ್ಲ, ಅದ್ರ ಬಗ್ಗೆ? ಅವ್ರವ್ರೆ ತಕೋತಾ ಇರೋದು. ಈಗ ಒಬ್ರು ವಾಯ್ಸ್ ಜಾಸ್ತಿ ಇದ್ರೆ ಅವರಿಗೆ ಲೈಕ್ಸ್ ಕಮೆಂಟ್ ಜಾಸ್ತಿ ಬರುತ್ತಲ್ಲ, ಆತರ ವೋಟಿಂಗ್ ಪ್ರಕಾರ ಜಾಸ್ತಿ ಬರುತ್ತೆ ಅನ್ನೋ ನೆತ್ತಲ್ಲಿ ಅವರು ಅಂದ್ರೆ ಅವರು ಜೋರಾಗಿ ಮಾತಾಡಿದ್ರೆ, ಆಕ್ಟಿಂಗ್ ಮಾಡಿದ್ರೆ ನಾವು ಫೇಮಸ್ ಆಗ್ತೀವಿ ಅಂತ ಅನ್ಕೊಂಡಿದಾರ? ನಿಮ್ ಪ್ರಕಾರ ಹೆಂಗಿರ್ಬೇಕು ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಡೀಸೆಂಟ್ ಆಗಿರ್ಬೇಕು, ಮತ್ತೆ ಆಡ್ಬೇಕಾದ್ರೆ ಆಡ್ಬೇಕು, ಎಲ್ಲರ ಜೊತೆಗೂ ಇರ್ಬೇಕು. ಬಟ್ ಇವ್ರದೇ ಒಂದ್ ಗುಂಪು ಮಾಡ್ಕೋತಾರೆ, ಇವ್ರಿಗೆ ಏನೇನೋ ಜಗಳ ತಗೊಂಡು ಅದೇ ದೊಡ್ಡ ವಿಷಯ ಮಾಡ್ತಾರೆ, ಆತರ. ಈಗ ನಿಮ್ ಪ್ರಕಾರ ನಿನ್ಗೆ ಬಿಗ್ ಬಾಸ್ ಅವಕಾಶ ಸಿಕ್ತು ಅಂತಂದ್ರೆ ನೀನು ಹೋಗಕ್ ಇಷ್ಟಪಡ್ತೀಯಾ? ಇಷ್ಟಪಡ್ತೀನಿ. ಈಗ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 8. ಇಬ್ರು 8ನೇ ಕ್ಲಾಸ್. ಬಿಗ್ ಬಾಸ್ ಹೋಗ್ಬೇಕಂದ್ರೆ ಏನಾದ್ರು ಒಂದ್ ಟ್ಯಾಲೆಂಟ್ ಇರ್ಬೇಕು. ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಪುಟಿ? ಅಂದ್ರೆ ಬೇರೆಯವ್ರು ನೋಡ್ ಕಂಡಿಡಿಬೇಕು, ನಾವೇ ಹೇಳಿದ್ರೆ ಯಾರು ನಂಬಲ್ಲ. ಈಗ ಮಕ್ಕಳದಂಗೆ ಹೇಳ್ದೆ. ಈಗ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಒಂದ್ ಹಾಡ್ ಆಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಕಾಮಿಡಿ ಮಾಡ್ಬೇಕು. ನಿನ್ಗೆ ಏನ್ ಬರುತ್ತೆ? ನನಗೆ ಕಾಮಿಡಿ ಜಾಸ್ತಿ ಮಾಡ್ತೀನಿ. ಗ್ರೂಪ್ ಕಾಮಿಡಿ ಮಾಡುವ ನೋಡುವ ಹೆಂಗ್ ಮಾಡ್ತೀನಿ? ಕಾಮಿಡಿ ಚೆನ್ನಾಗ್ ಮಾಡ್ತಾ ಇದ್ರಿ. ನಿನಗೆ ಕಾಮಿಡಿ ಮಾಡಕ್ ಬರುತ್ತಾ ಪುಟಿ? ಇಲ್ಲ. ಹಾಡಾಡಕ್ ಬರುತ್ತಾ? ಒಂದ್ ಯಾವ್ದಾರ ಹಾಡಾಡಪ್ಪ. ನಿಮ್ಗೆ ಯಾವ ಹಾಡ್ಬೇಕು? ಯಾವ್ದಾರ ಒಂದ್ ಹಾಡಾಡಿ ಆಯ್ತು. ಯಾವ್ದಾರ ನೆನ್ಪು ಮಾಡಿ, ಇಬ್ರು ಸೇರ್ಸ್ಕೊಂಡ್ ಜೊತೆ ಒಂದ್ ಹಾಡಾಡ್ತಿದಾರೆ ಬಿಗ್ ಬಾಸ್ ನೋಡೋರು. ರೆಡಿ? ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಹೇಳದೆಯ ಲೆಕ್ಕಾಲೆ, ಬೇಡುವೆ ನಿನ್ನ ದೇವರ ಮುಂದೆ ಹೇಳಲು ಜನ್ಮ ನಿನ್ನನ್ನೇ, ನೀನೇ ನಾನಂತೆ ನಾನೇ, ನೀನಂತೆ ಜೀವ ಒಂದೇನೆ ಹೃದಯ ಎರಡು, ನಮ್ಮ ನಡುವೆ ಬರಲಿ ಊರು ಉರಿಸು ಬರಲಿ ಹಾಗೆ. ಇದಕ್ಕಿದಂಗೆ ಬಿಗ್ ಬಾಸ್ ಒಂದ್ ಜನಪದ ಗೀತಾಡಿ ಅಂತಾರೆ. ಒಂದ್ ಯಾವ್ದಾರು ಜನಪದ ಗೀತಾಡಿ. ಜನಪದ ಬರಲ್ಲ. ಜನಪದ ಬಂದಿಲ್ಲ ಅಂದ್ರೆ ತಗೊಳಲ್ವಾ ನಿಮ್ನ? ಒಂದ್ ಜನಪದ ಗೀತಾಡಿ ನೋಡೋಣ. ಗೊತ್ತಿಲ್ಲ. ಡ್ಯಾನ್ಸ್ ಗೀಸ್ ಮಾಡಕ್ ಬರ? ನಿಮ್ ಸ್ಕೂಲಲ್ಲಿ ಯಾವ್ದು ಕಾಂಪೀಟ್ ಮಾಡಿದ್ವಾ? ಮಾಡಿದ್ವಿ. ಡ್ಯಾನ್ಸ್ ಯಾವ ಡ್ಯಾನ್ಸ್ ಮಾಡಿದ್ರು? ಸರಿಯಪ್ಪ, ಆಯ್ತು, ಥ್ಯಾಂಕ್ ಯು.